ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇವತ್ತು ವೇಸ್ಟ್ ಕಾರ್ಡ್ಬೋರ್ಡ್, ಅನ್ಯೂಸ್ಡ್ ಕಾರ್ಡ್ಬೋರ್ಡ್ ಬಾಕ್ಸಸ್ಸು, ರೋಲು ಈ ಥರ ಏನಾದರೂ ಇದ್ದರೆ ಅದನ್ನು ನಾವು ಹೇಗೆ ಮಲ್ಟಿಪರ್ಪಸಾಗಿ ಯೂಸ್ ಮಾಡಿಕೊಂಡು ಕಿಚನಲ್ಲಾಗಲಿ ಬೇರೆ ಎಲ್ಲಾದರೂ ಆರ್ಗನೈಸ್ ಮಾಡೋದಕ್ಕಾಗಲಿ ನಾವು ಹೇಗೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು ಒಂದು ಕಾರ್ಡ್ಬೋರ್ಡ್ದು ರೋಲ್ ಥರ ಬರುತ್ತಲ್ಲ, ಈ ಥರ ರೋಲ್ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಹಾರ್ಡಾಗಿರುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಆಮೇಲೆ ಬೆಡ್ಶೀಟಲ್ಲೆಲ್ಲ ಇವಾಗ ಈ ಥರ ರೋಲ್ ಮಾಡಿನೇ ಕೊಡ್ತಾರೆ. ಆ ಥರ ಇದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಈ ಥರ ಯಾರ ಮನೇಲಾದರೂ ಇದ್ದರೆ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಕೂಡ ಈ ಥರ DIY ಯೂಸ್ ಮಾಡ್ಕೋಬೋದು. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬೇಸಲ್ಲಿ ಆಲ್ರೆಡಿ ಅವ್ರು ಮೆಟಲ್ದು ಬೇಸ್ ಕೊಟ್ಟಿರ್ತಾರೆ. ಆ ಕ್ಯಾಪ್ನ ಇನ್ನೊಂದು ಸೈಡು ಕಟ್ ಮಾಡಿರೋ ಸೈಡ್ ಹಾಕಿದ್ರೆ ನಮ್ಗೆ ಎರಡು ಸೈಡು ಸ್ಟ್ರಾಂಗ್ ಆಗಿರೋ ಬೇಸ್ ಸಿಗುತ್ತೆ. ಹಾಗೆ ನೋಡಿ, ಇನ್ನೊಂದು ಈ ಥರ ವೇಸ್ಟು ಗಿಫ್ಟ್ ಬಾಕ್ಸು, ಟಾಯ್ ಬಾಕ್ಸು ತಪ್ಪಿದ್ರೆ ಬೇರೆ ಏನಾದರೂ ಇವಾಗಂತೂ ಏನಾದರೂ ಆರ್ಡ್ರ್ ಮಾಡಿದಾಗೆಲ್ಲ ಬಾಕ್ಸಸ್ ಮನೆಗೆ ಬರ್ತಾನೆ ಇರುತ್ತೆ. ಆ ಥರ ಈ ಥರ ಸ್ವಲ್ಪ ಹಾರ್ಡಾಗಿರೋ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರೋ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನಾನು ಎಕ್ಸ್ಟ್ರಾ ಇತ್ತು ಅದನ್ನೆಲ್ಲ ಟ್ರಿಮ್ ಮಾಡಿ ಅದನ್ನು ನೀಟಾಗಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಫೆವಿಕಾಲ್ ಹಾಕ್ಕೊಂಡು. ನೀವು ಅಷ್ಟೇ ಈ ಥರ ಸ್ವಲ್ಪ ತೆಳುವಿದೆ, ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಬಾಕ್ಸ್ ಇಲ್ಲ ಅಂದರೆ ಇನ್ನೊಂದು ಲೇಯರ್ ಈ ಥರ ಕಾರ್ಡ್ಬೋರ್ಡ್ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೇನು ಬೇರೆ ಅದೇ ದಪ್ಪದೇ ಉಡ್ಕೊಂಡು ಹೋಗಬೇಕು ಅಂತ ಏನಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವಾಗ ನಾನು ಪೌಡರ್ ಯೂಸ್ ಮಾಡಿ ಒಂದು ಚಾಕ್ ಪೇಂಟ್ ಮಾಡ್ತಾಯಿದ್ದೀನಿ. ಇದು ನೀವು ಅಷ್ಟೇ. ಆಮೇಲೆ ನಾನು ಯಾವಾಗಲೂ POP ಮತ್ತು ವಾಲ್ ಪುಟ್ಟಿ ತೋರಿಸ್ತಾ ಇದ್ದೆ ಅಲ್ವಾ, ಆದರೆ ಎಲ್ಲರೂ ಹೋಗಿ ತರೋದಕ್ಕಾಗಲ್ಲ. ಆದರೆ ಫೇಸ್ ಪೌಡ್ರ್ ಅಂತೂ ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಆ ಫೇಸ್ ಪೌಡ್ರ್ ಹಾಕ್ಕೊಂಡು ನಾನು ವೈಟ್ ವಾಲ್ ಪೇಂಟ್ ಬರುತ್ತಲ್ಲ, ನೀವು ನೋಡಿರಬೇಕು. ನಾನು ಮುಂಚಿಂದ ಯಾರ್ಯಾರು ಫಾಲೋ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತು, ನಾನು ವಾಲ್ ಪೇಂಟೇ ಯೂಶ್ವಲಿ ಯೂಸ್ ಮಾಡೋದು. ನೀವು ಅಷ್ಟೇ. ಅದನ್ನು ₹100 ಡಬ್ಬ ಬರುತ್ತೆ. ಅದು ತಂದರೆ ನೀವು ಎಷ್ಟು ದಿವಸ ಬೇಕಾದರೂ ಅದು ಯೂಸ್ ಮಾಡ್ಬೋದು. ನಾನಾದರೆ ಮನೇಲಿ ಸ್ವಲ್ಪ ಮಿಕ್ಕಿದ್ದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ ವಾಲ್ ಪೇಂಟು ಮತ್ತು ಪೌಡರು ಮತ್ತು 2 ಸ್ಪೂನ್ ಆಫು ಫೆವಿಕಾಲ್ ಹಾಕ್ಕೊಂಡು ಈ ಥರ ನೀಟಾಗಿ ಪೇಂಟ್ ರೆಡಿ ಮಾಡ್ಕೊಳ್ಳಿ. ಬೇಕಂದರೆ ನೀವು ಪೇಂಟ್ ಮಾಡಬೇಕಾದ್ರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು. ಇಲ್ಲ ನೀವು ಕನ್ಸಿಸ್ಟೆನ್ಸಿ ನೀಟಾಗಿ ಮಾಡ್ಕೊಂಡಿದ್ದೀರಾ ಈ ಥರ ಅಂದರೆ ವಾಟರ್ ಆ್ಯಡ್ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ರೋಲ್ಗೆ ನಾನು ಪೇಂಟ್ ಮಾಡ್ಕೊತಾ ಇದ್ದೀನಿ. ಈ ಪೇಂಟು ಏನಕ್ಕೆ ಅಂತಂದರೆ ವಾಟರ್ ಪ್ರೂಫ್ ಆಗಿರುತ್ತೆ. ಆಮೇಲೆ ನೀರು ಬಿದ್ದರೆ ಎಲ್ಲ ಪೇಂಟ್ ಹೋಗೋದಿಲ್ಲ. ಇದು ವಾಲ್ ಪೇಂಟ್ ನಿಮಗೆಲ್ಲರಿಗೂ ಗೊತ್ತು, ವಾಟರ್ ಪ್ರೂಫು. ಫೆವಿಕಾಲು ವಾಟರ್ ಪ್ರೂಫು, ಪೌಡ್ರು ಅದಕ್ಕೆ ನೀಟಾಗಿ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಪೇಂಟು ಒಂದು ಸ್ವಲ್ಪ ರಫ್ ಟೆಕ್ಸ್ಚರ್ ಬರುತ್ತೆ. ಪೌಡ್ರು ತಪ್ಪಿದ್ರೆ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋದ್ರಿಂದ ಅದು ಒಳ್ಳೆ ಟೆಕ್ಸ್ಚರು ಬರುತ್ತೆ, ನೋಡೋಕ್ಕೆ ಲುಕ್ ವೈಸು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 2 ರೋಲ್ ಬಾಕ್ಸ್ಗೂ ಪೇಂಟ್ ಮಾಡ್ಕೊಂಡಾದ್ಮೇಲೆ ಮತ್ತೆಗೇನು ಬಾಕ್ಸ್ ತೊಗೊಂಡಿದ್ನಲ್ಲ ರೆಕ್ಟ್ಯಾಂಗಲ್ ಬಾಕ್ಸು, ಅದಕ್ಕೂ ಅಷ್ಟೇ ನೀಟಾಗಿ ಪೇಂಟ್ ಮಾಡ್ಕೊತಾ ಇದ್ದೀನಿ. ಆ ಬಾಕ್ಸು 4 ಸೈಡೂ 4 ಸೈಡೂ ಹೊರಗಡೆ ಮತ್ತು ಬಾಕ್ಸ್ದು ಒಳಗಡೆ ಕೂಡ ನೀವು ನೀಟಾಗಿ ಪೇಂಟ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನೋಡಿ, ಇದು ಫುಲ್ಲು ಡ್ರೈ ಆಗಿದೆ. ವಾಲ್ ಪೇಂಟು ಬೇಗ ಡ್ರೈ ಆಗಿಬಿಡುತ್ತೆ. ಈ ರೋಲು ಡ್ರೈ ಆದಮೇಲೆ ನೀವೇನು ಮಾಡಿ, ಫ್ಯಾಬ್ರಿಕ್ ಕಲರ್ ತೊಗೊಂಡು, ಇಲ್ಲ ನಿಮ್ಮ ಹತ್ರ ಯಾವುದು ಬ್ಲ್ಯಾಕ್ ಕಲರ್ ಇದೆ ಆ ಕಲರ್ ತೊಗೊಂಡು ನೀಟಾಗಿ ಈ ಥರ ಔಟ್ಲೈನ್ ಡ್ರಾ ಮಾಡ್ಕೊಳ್ಳಿ ಬ್ಲ್ಯಾಕ್ ಕಲರಲ್ಲಿ. ನಾನು ಸ್ವಲ್ಪ ಶಾರ್ಪ್ ಎಡ್ಜ್ ಇರೋ ಪೆನ್ಸಿಲ್ ಥರದ್ದು ಬ್ರಷ್ ಇದೆ, ಅದರಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ. ಫಸ್ಟು ಯಾವಾಗಲೂ ಅಷ್ಟೇ ಪೇಂಟಿಂಗಲ್ಲಿ ಒಂದು ಮೇಜರ್ ಟಿಪ್ ಏನಂದರೆ, ಔಟ್ಲೈನ್ ಹಾಕ್ಕೊಂಡ್ಬಿಟ್ರೆ ನಮ್ಮ ಡಿಸೈನ್ ಯಾವತ್ತೇ ಆಗಲಿ ಹೇಗೆ ಆಗಲಿ ಹಾಳಾಗೋದಿಲ್ಲ. ಸೊ ದಟ್ ನಾನು ಈ ಥರ ನೀಟಾಗಿ ಬ್ಲ್ಯಾಕ್ ಕಲರ್ ತೊಗೊಂಡು ನೀಟಾಗಿ ರೆಕ್ಟ್ಯಾಂಗಲ್ ನನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಔಟ್ಲೈನ್ ಹಾಕ್ಕೊಂಡು ನೀಟಾಗಿ ಬ್ಲ್ಯಾಕ್ ಕಲರಲ್ಲಿ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. ಅದೇ ಥರ ನಾನು 2 ಬಾಕ್ಸ್ಗೂ ಮಾಡಿದೆ. ಇನ್ನೊಂದೇನು ಗೊತ್ತಾ, ನಿಮ್ಗೆ ಅಕಸ್ಮಾತ್ ಡೈರೆಕ್ಟಾಗಿ ಬ್ರಷಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಲೈಟಾಗಿ ಪೆನ್ಸಿಲಲ್ಲಿ ಈ ಥರ ನಿಮ್ಗೆ ಎಷ್ಟು ಉದ್ದ ಡಿಸೈನ್ ಬೇಕೋ ಅಷ್ಟು ಉದ್ದ ಡ್ರಾ ಮಾಡ್ಕೊಂಡು ಸ್ಕೆಚ್ ಹಾಕ್ಕೊಂಡ್ರೆ ಈಸಿಯಾಗಿ ಲೇಬಲ್ ರೆಡಿ ಮಾಡ್ಕೋಬೋದು. ನೋಡಿ, ಬಾಕ್ಸು ಫುಲ್ಲು ಎಲ್ಲ ಕಡೆ ಡ್ರೈ ಆಗಿದೆ ಮತ್ತು ಪೇಂಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇನು ಮಾಡಿದೆ, ಬಡ್ಸ್ ಬರುತ್ತಲ್ಲ, ಇಯರ್ ಬಡ್ಸ್ ತೊಗೊಂಡು ಯೆಲ್ಲೋ ಕಲರ್ ಫ್ಯಾಬ್ರಿಕ್ ಕಲರ್ ತೊಗೊಂಡು, ಫ್ಯಾಬ್ರಿಕ್ ಕಲರೋ ನಿಮ್ಮಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ತೊಗೊಂಡು ಡಿಪ್ ಮಾಡ್ಕೊಂಡು ಈ ಥರ ಸುತ್ತಲೂ 5 to 6
ಡಾಟೆಡ್ ಇಟ್ಕೊಂಡು ಬಂದರೆ ನಿಮಗೆ ಒಳ್ಳೆ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಅದು ಫ್ಲವರ್ ಶೇಪ್ ಬರುತ್ತೆ. ಮಧ್ಯದಲ್ಲಿ ಎಲ್ಲರಿಗೂ ಗೊತ್ತು ಗ್ರೀನ್ ಕಲರ್ ಇಟ್ಬಿಟ್ರೆ ಬ್ಯೂಟಿಫುಲ್ ಆಗಿರೋ ಡಾಟೆಡ್ ಫ್ಲವರು ರೆಡಿ ಆಗುತ್ತೆ. ಇಷ್ಟು ಸಿಂಪಲ್ಲಾಗಿ ನಾವು ನಮ್ಮ ಮನೇನ ಅಲಂಕಾರ ಮಾಡ್ಕೋಬೋದು. ನಾನು ಮಾಡೋ ವಿಡಿಯೋಸು DIYಸು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ವೆಲ್ಕಮ್ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹ ಕೊಡಿ. ನೋಡಿ ಡಿಸೈನ್ ಮಾತಾಡ್ತಾ ಕಂಪ್ಲೀಟ್ ಆಗ್ತಾ ಬಂತು. ನಾನು ಬೇಸ್ಗೇನೂ ಮಾಡಿರಲಿಲ್ಲ, ಬೇಸು ಪ್ಲಾಸ್ಟಿಕ್ ಇತ್ತು ಬಾಕ್ಸು, ಸೊ ಅದನ್ನು ಹಾಗೆ ಬಿಟ್ಟಿದ್ದೀನಿ ನೀಟಾಗಿ. ಆಮೇಲೆ ಅದನ್ನೆಲ್ಲ ವೈಪ್ ಮಾಡಿಬಿಟ್ರೆ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಫಿನಿಷ್ ಮಾಡ್ತಾಯಿದ್ದೀನಿ. ನೋಡಿ ಮಧ್ಯೆ ಗ್ರೀನ್ ಡಾಟ್ ಇಟ್ಟರೆ ಸೂಪರ್ ಡೂಪರ್ ಆಗಿರೋ ಒಂದು ಬಾಕ್ಸ್ ಆದರೂ ಹೇಳ್ಬೋದು, ನೀವು ಟ್ರೇ ಆದರೂ ಹೇಳ್ಬೋದು. ಇದನ್ನು ಮಲ್ಟಿಪರ್ಪಸ್ ಆಗಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಏನು ಕಿಚನಲ್ಲೇ ಅಂತ ಏನಿಲ್ಲ, ಟೀಪಾಯ್ ಮೇಲೆ, TV ರ್ಯಾಕ್ ಮೇಲೆ ಎಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. 3D ಔಟ್ಲೈನರ್ ನಿಮಗೆಲ್ಲರಿಗೂ ಗೊತ್ತು, ನನ್ನ ಫೇವ್ರೇಟು. ಅದರಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ ಸೊ ದಟ್ ಅದು ಫಿಲ್ಲರ್ ಆಗಿ ಚೆನ್ನಾಗಿ ಕಾಣುತ್ತೆ. ಒಂದು ಸೈಡು ಬ್ಲೂ ಮಾಡಿದೆ, ಇನ್ನೊಂದು ಸೈಡು ಆರೆಂಜ್ ಮಾಡ್ತಾಯಿದ್ದೀನಿ. ಪರ್ಪಲ್ ಫ್ಲವರ್ ಇಟ್ಟಿದ್ದ ಕಡೆ ಆರೆಂಜ್ ಮಾಡಿದೆ, ಯೆಲ್ಲೋ ಫ್ಲವರ್ ಇಟ್ಟಿದ್ದ ಕಡೆ ಬ್ಲೂ ಮಾಡಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಡಿಸೈನ್ ರೆಡಿ ಆಯಿತು. ನಾವು ಇದನ್ನೆಲ್ಲ ಸುಮ್ಮನೆ ವೇಸ್ಟ್ ಅಂತ ಎಸಿತೀವಿ. ಆದಷ್ಟು ರೀಯೂಸ್ ಮಾಡೋದನ್ನ ನಾವೆಲ್ಲರೂ ಕಲ್ತ್ಕೋಬೇಕು, ಹಾಗೆ ಮನೇಲೂ ಮಕ್ಳಿಗೆ ಹೇಳ್ಕೊಡ್ಬೇಕು. ಸೊ ಹಾಗಾಗಿ ನಮ್ಮ ಪರಿಸರನೂ ಚೆನ್ನಾಗಿರುತ್ತೆ. ನಮಗೆ ಆ ಪರಿಸರ ಚೆನ್ನಾಗಿಡೋದ್ರಿಂದ ನಮಗೆ ಲಾಭ ಅಲ್ವಾ. ಬ್ಲ್ಯಾಕ್ ಕಲರ್ ಮಾಡ್ಕೊಂಡಿದ್ನಲ್ವಾ, ಅದು ಡ್ರೈ ಆಗಿದೆ. ಈಗ ನಾನು ಅದ್ರ ಮೇಲೆ ವೈಟ್ ಕಲರ್ ಅಕ್ರೆಲಿಕ್ ಕಲರ್ ತೊಗೊಂಡು ಈ ಥರ ಸ್ಪೂನ್ ಅಂತ ಬರಿತಾ ಇದ್ದೀನಿ. ಸ್ಮಾಲ್ ಎಡ್ಡೆಡ್ ಬ್ರಷ್ ತೊಗೊಂಡು ಬರೆದ್ರೆ ಈಸಿಯಾಗಿ ಯಾರು ಬೇಕಾದರೂ ಬರಿಬೋದು. ನಮಗಂತೂ ರಂಗೋಲಿ ಡಿಸೈನ್ ಮಾಡಿ ಅಭ್ಯಾಸ ಅಲ್ವಾ, ಸೊ ಹಾಗಾಗಿ ಆಮೇಲೆ ನಾವು ಕ್ಯಾಲಿಗ್ರಫಿ ಗೊತ್ತಿರೋರ್ಗಂತೂ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನಾಗಿ ಬರಿಬೋದು. ನಾನು ಸಿಂಪಲ್ಲಾಗಿ ಎಲ್ಲರೂ ಬರೆಯೋಕ್ಕಾಗೋ ಥರ ನೀಟಾಗಿ ಸಿಂಪಲ್ಲಾಗಿ ಬರಿತಾ ಇದ್ದೀನಿ ಅಷ್ಟೇ. ನೀವು ಅಷ್ಟೇ ಇಷ್ಟು ಸಿಂಪಲ್ಲಾಗಿ ಬರೆದ್ರು ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಎಷ್ಟು ಸಿಂಪಲ್ ಥಿಂಗ್ ಆದರೂ ಎಷ್ಟು ಚೆನ್ನಾಗಿರುತ್ತಲ್ವಾ. ನೋಡಿ ಈ ಥರ ನೀಟಾಗಿ ಒಂದು ಬಾಕ್ಸ್ ಮೇಲೆ ಸ್ಪೂನ್ ಅಂತ ಬರುತ್ತೆ, ನೀವು ನೋಡಿದ್ರಿ ಅನಿಸುತ್ತೆ. ಇನ್ನೊಂದು ಬಾಕ್ಸ್ ಮೇಲೆ ಯುಟೆನ್ಸಿಲ್ ಅಂತ ಬರಿತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಏನಾದರೂ ಆರ್ಗನೈಸ್ ಮಾಡಿದ್ರೆ ಅದೇ ಐಡಿಯಾದ ಮೇಲೆ ನೀವು ಬರಿಬೋದು. ಆಮೇಲೆ ಫೆವಿಕಾಲ್ ಹಾಕ್ಕೊಂಡು ನಾನು ಈ ಥರ ಅದಕ್ಕೆ ಮೇಲ್ಗಡೆ ಕೋಟ್ ಕೊಡ್ತಾಯಿದ್ದೀನಿ. ಫೆವಿಕಾಲು ಚೆನ್ನಾಗಿರುತ್ತೆ. ಇಲ್ಲ ಯಾರ ಮನೆಯಲ್ಲಿ ವಾರ್ನಿಷ್ ಇರುತ್ತೋ ವಾರ್ನಿಷ್ ಯೂಸ್ ಮಾಡಿದ್ರೆ ಇನ್ನೂ ಡ್ಯೂರಬಿಲಿಟಿ ಇದ್ರದ್ದು ತುಂಬ ಚೆನ್ನಾಗಿರುತ್ತೆ. ನಾನು ಫೆವಿಕಾಲ್ನೇ ಹಾಕ್ಕೊಂಡು ನೀಟಾಗಿ ಅದ್ರ ಮೇಲೆ ಟಾಪ್ ಕೋಟ್ ಕೊಡ್ತಾಯಿದ್ದೀನಿ. ಇವಾಗ ನೋಡಿ ಬ್ಯೂಟಿಫುಲ್ ಆಗಿರೋ ಒಂದು ಆರ್ಗನೈಸರ್ ರೆಡಿ ಆಯಿತು. ಇದನ್ನು ನೀವು ಹೇಗೆ ಬೇಕಾದರೂ ಹಾಗೆ ಯೂಸ್ ಮಾಡ್ಕೊಬೋದು. ನಾನು ಈ ಥರ ಯೂಸ್ ಮಾಡಿದ್ದೀನಿ. Losing time, I'm fading fast. I just wanna make it last. Try to let go of the past. I close my eyes, embrace the blast. Sleepless nights and